ಫ್ಯಾಮಿಲಿಗೆ ಹಣದ ಸಹಾಯ ಮಾಡಲು ಒಪ್ಪಿಕೊಂಡ ವಿವೇಕ್ ಮತ್ತು ಫ್ಯಾಮಿಲಿ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಡೀಟೇಲ್ಸ್ ಬೇಕಂತಂದ್ರೆ ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡ್ಬೇಕಾಗುತ್ತೆ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಹತ್ತಿರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬೇಡಿ. ಇಲ್ಲಿ ಬಂದ್ಬಿಟ್ಟು ಗೌರಿ ಇದ್ದು ಸರಿತಾಗೆ ನಾನು ತಾಯಿ ಮನೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಪರ್ಮಿಷನ್ ಕೇಳ್ತಾ ಇರ್ತಾಳೆ. ಸೊ ಅದಕ್ಕೆ ಸರಿತಾ ಇದ್ಬಿಟ್ಟು ನಾವು ಆಲ್ರೆಡಿ ನಿನ್ಗೆ ಕಂಡೀಷನ್ ಹಾಕಿದ್ವಿ ಅಲ್ವಾ, ನಿನ್ನ ತವ್ರ ಮನೆ ಜೊತೆ ಸಂಬಂಧನ ಇಟ್ಕೊಂಡ್ರೆ ಇಲ್ಲಿ ಸಂಬಂಧ ಕಳ್ಕೊಬೇಕಾಗತ್ತೆ. ಸೊ ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಇಲ್ಲಿ ಸಂಬಂಧ ಕಳ್ಕೊಬೇಕಾಗುತ್ತೆ ಅಂತ ನಿನ್ಗೆ ಕಂಡೀಷನ್ ಹಾಕಿದ್ವಿ ಅಲ್ವಾ, ಈಗ ಏನಕ್ಕೆ ನಿನ್ಗೆ ತವ್ರ ಮನೆ ಮೇಲೆ ಆಸೆ ಬಂತು, ಯಾಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸರಿತಾ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅದಕ್ಕೆ ಗೌರಿ ಇದ್ಬಿಟ್ಟು ಆಗಲ್ಲ ಅತ್ತೆ, ಒಂದ್ಸಲ ಹೋಗ್ ಬರ್ತೀನಿ ಅಂತ ಕೇಳ್ತಾಳೆ. ಅದಕ್ಕೆ ವಿವೇಕ್ ಸರಿತಾ ಇದ್ಬಿಟ್ಟು ಇಲ್ಲ ಕಳ್ಸಕ್ ಆಗೋದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ವಿವೇಕ್ ಇದ್ಬಿಟ್ಟು ಒಂದು ಹೆಣ್ಣು ಅವ್ಳು ತವ್ರ ಮನೆಗೆ ಹೋಗೋದಕ್ಕೆ ಪರ್ಮಿಷನ್ ಎಲ್ಲ ಕೇಳ್ಬೇಕಾ, ಅದಕ್ಕೆ ಎಕ್ಸ್ಪ್ಲನೇಷನ್ ಎಲ್ಲ ಕೊಡ್ಬೇಕಾ, ಅದ್ರ ಅವಶ್ಯಕತೆ ಇದೆಯಾ ಅಮ್ಮ ಅಂತ ಹೇಳ್ಬಿಟ್ಟು ಸರಿತಾಗೆ ವಿವೇಕು ಕ್ವಶನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದನ್ನ ಕೇಳ್ಬಿಟ್ಟು ಸರಿತಾಗೆ ತುಂಬಾನೇ ಶಾಕ್ ಆಗ್ಬಿಡುತ್ತೆ. ಇದೇನಿದೆ ಇವನು ಗೌರಿಗೆ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದಾನೆ, ಇಷ್ಟೆಲ್ಲ ಚೇಂಜಸ್ ಆಗೋಗ್ಬಿಟ್ಟಿದೆ ನನ್ನ ಮಗನ ಜೀವನದಲ್ಲಿ ಅಂತ ಹೇಳ್ಬಿಟ್ಟು ಸರಿತಾ ತುಂಬಾ ಶಾಕ್ ಇಂದ ನೋಡ್ತಾಳೆ. ಸೊ ಅದಾದ್ಮೇಲೆ ವಿವೇಕ್ ಇದ್ಬಿಟ್ಟು ಆಗಲ್ಲ ಅಮ್ಮ, ಅವ್ರ ತವ್ರ ಮನೆ ಏನೇ ಆಗಿರ್ಲಿ ಏನೇ ನಡೆದಿರ್ಲಿ, ಸೊ ಅವ್ರ ಕಷ್ಟ ಸುಖದಲ್ಲಿ ಅವರಿಗೆ ಹೋಗ್ಬೇಕು, ಅವ್ರ ಅಪ್ಪ ಅಮ್ಮನ ನೋಡ್ಕೊ ಬರ್ಬೇಕು ಅಂತ ಅನ್ನಿಸ್ದಾಗ ಆ ಒಂದು ಹೆಣ್ಣು ತವ್ರ ಮನೆಗೆ ಹೋಗೋದ್ರಲ್ಲಿ ಏನ್ ತಪ್ಪಿದೆ, ಸೊ ಗೌರಿ ಕೇಳ್ತಿರೋದ್ರಲ್ಲಿ ಏನ್ ತಪ್ಪಿದೆ ಅಂತ ಹೇಳ್ಬಿಟ್ಟು ವಿವೇಕು ಅದಕ್ಕೆಲ್ಲ ಪರ್ಮಿಷನ್ ತಗೋಬೇಕಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಅದನ್ನ ಕೇಳ್ಬಿಟ್ಟು ಅಜ್ಜಿಗೆ ತುಂಬಾನೇ ಖುಷಿ ಆಗೋಗ್ಬಿಡುತ್ತೆ. ಸೊ ಅದಕ್ಕೆ ಅಜ್ಜಿ ಇದ್ಬಿಟ್ಟು ನಗ್ತಾ ಇರ್ತಾರೆ. ಅಟ್ಲೀಸ್ಟ್ ವಿವೇಕ್ ಆದ್ರೂ ಅರ್ಥ ಆಯ್ತಲ್ಲ, ಒಂದ್ ಹೆಣ್ಣಿನ ಮನ್ಸು, ಗೌರಿನ ಅರ್ಥ ಮಾಡ್ಕೊಂಡಿದ್ದಾನಲ್ವಾ, ಅಟ್ಲೀಸ್ಟ್ ಅವಳಿಗೆ ಸಪೋರ್ಟ್ ಮಾಡ್ತಿದ್ದಾನಲ್ಲ ಅಂತ ಹೇಳ್ಬಿಟ್ಟು ಅಜ್ಜಿಗೆ ತುಂಬಾನೇ ಖುಷಿ ಆಗುತ್ತೆ. ಬಟ್ ಗೌರಿ ಒಂಥರ ಭಯ ಟೆನ್ಷನ್ ಅಲ್ಲೇ ನೋಡ್ತಾ ಇರ್ತಾಳೆ, ಅತ್ತೆ ನನ್ಗೆ ಪರ್ಮಿಷನ್ ಕೊಡ್ತಾರೋ ಇಲ್ವೋ ಅಮ್ಮ ಮನೆಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಗೌರಿ ಮನ್ಸಲ್ಲಿ ಭಯ ಮತ್ತೆ ಟೆನ್ಷನ್ ಕಾಡ್ತಾ ಇರುತ್ತೆ. ಸೊ ಈ ಕಡೆ ಸರಿತಾ ಇದ್ಬಿಟ್ಟು ನಾನ್ ಕಳ್ಸಕ್ ಆಗೋದಿಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಏನೋ ಮಾತಾಡ್ತಾನೆ ಇರ್ತಾಳೆ. ಸೊ ಅದಕ್ಕೆ ವಿವೇಕ್ ಇದ್ಬಿಟ್ಟು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಸೊ ಆತರ ಅಲ್ಲ ಅಮ್ಮ, ಅವಳ ಮನೆಗೆ, ಅವಳು ಹುಟ್ಟಿ ಬೆಳೆದಿರೋ ಮನೆಗೆ ಹೋಗೋದಕ್ಕೆ ಪರ್ಮಿಷನ್ ಅವಶ್ಯಕತೆ ಏನಿಲ್ಲ, ಅವಳು ಹೋಗಿ ಬರೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅಜ್ಜಿನೂ ಇದ್ಬಿಟ್ಟು ಹೌದು ವಿವೇಕು ಮತ್ತೆ ಗೌರಿ ಹೇಳ್ತಿರೋದ್ರಲ್ಲಿ ಏನ್ ತಪ್ಪಿದೆ, ಅವಳು ಹುಟ್ಟಿ ಬೆಳೆದಿರೋ ಮನೆಗೆ ಅವಳು ಹೋಗೋದ್ರಲ್ಲಿ ಏನು ತಪ್ಪಿದೆ, ಸೊ ಹೋಗಿ ಬರ್ಲಿ ಬಿಡು, ಅವಳೇನು ಅಲ್ಲೇ ಇರೋದಕ್ಕೆ ಹೋಗ್ತಾ ಇದ್ದಾಳ, ಹೋಗ್ ಬರ್ಲಿ ಬಿಡು ಅಂತ ಹೇಳ್ಬಿಟ್ಟು ಸರಿತಾಗೆ ಮತ್ತೆ ಅಜ್ಜಿನೂ ಕೂಡ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಅದಕ್ಕೆ ಸರಿತಾ ಇದ್ಬಿಟ್ಟು ಅವ್ರ ಮಾತೆಲ್ಲ ಕೇಳಿಸ್ಕೊಂಡ್ಬಿಟ್ಟು ಸರಿ ಆಯ್ತು ಹೋಗ್ಬಿಟ್ ಬಾ ಅಂತ ಹೇಳ್ಬಿಟ್ಟು ಮನ್ಸಿಲ್ದೆ ಇದ್ರು ಓಕೆ ಅಂತ ಹೇಳ್ತಾಳೆ. ಸೊ ಅದನ್ನೆಲ್ಲ ಕೇಳ್ಬಿಟ್ಟು ಗೌರಿಗೆ ತುಂಬಾನೇ ಖುಷಿ ಆಗೋಗ್ಬಿಡುತ್ತೆ. ನಮ್ಮ ಅತ್ತೆನೂ ನನ್ನ ಒಪ್ಕೊಂಡ್ರು, ಸೊ ನಾನು ತವ್ರ ಮನೆಗೆ ಹೋಗೋದಕ್ಕೆ ಪರ್ಮಿಷನ್ ಕೊಟ್ರು ಅಂತ ಹೇಳ್ಬಿಟ್ಟು ಗೌರಿಗೆ ತುಂಬಾನೇ ಖುಷಿ ಆಗುತ್ತೆ. ಸೊ ಆಮೇಲೆ ಹರಿಬರಿಯಲ್ಲಿ ಹೊರಟ್ಬಿಡ್ತಾಳೆ, ವಿವೇಕ್ಗೆ ಕರ್ಕೊಂಡು ಹೋಗ್ತಾನೆ ಗೌರಿನ. ಸೊ ಅದಾದ್ಮೇಲೆ ತವ್ರ ಮನೆಗೆ ಹೋದ್ಮೇಲೆ ಅಲ್ಲಿ ಅವ್ರ ಅಮ್ಮ ಹಡ ಇಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಓಲೆನ ಬಿಚ್ಚಿ ಕೊಡ್ತಾ ಇರ್ತಾರೆ. ಸೊ ಅದನ್ನ ಅವ್ರ ಅಪ್ಪನ ಕೈಯಲ್ಲಿ ಕೊಟ್ಬಿಟ್ಟು ಹೇಳ್ತಾ ಇರ್ತಾರೆ, ನಮ್ ಕಷ್ಟ ಕಾಲಕ್ಕೆ ಆಗತ್ತೆ ಅಂತಾನೆ ತಾನೇ ಒಡವೆ ಮಾಡಿಸ್ಕೊಳ್ಳೋದು, ಇದನ್ನ ಮಾರೋದಕ್ಕೆ ಏನು ಬೇಚಾರ ಮಾಡ್ಕೋಬೇಡಿ, ಇವಾಗ ನಮ್ಗೆ ಬಂದಿರೋಂತಹ ಕಷ್ಟದಿಂದ ಆಚೆ ಬರೋದಷ್ಟೇ ನಮ್ಗೆ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಗಂಡನ್ಗೆ ಹೇಳ್ಬಿಟ್ಟು ಕೊಡ್ತಾ ಇರ್ತಾಳೆ. ಸೊ ಅದು ಗಂಡನ್ಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಅದಾದ್ಮೇಲೆ ಗೌರಿ ನೋಡ್ಬಿಟ್ಟು ಎಲ್ರು ಖುಷಿಯಾಗಿ ಹೋಗ್ಬಿಡ್ತಾರೆ. ಸೊ ಗೌರಿನ ವೆಲ್ಕಮ್ ಮಾಡ್ಕೊಂಡು ಆಮೇಲೆ ಹೇಗಿದ್ಯಾ, ಏನ್ ಸಮಾಚಾರ, ಇದಕ್ಕಿದ್ದಂಗೆ ಬಂದಿದೆ ಅಂತ ಹೇಳ್ಬಿಟ್ಟು ಎಲ್ಲ ವಿಚಾರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ಅತ್ತೆ ಮನೇಲಿ ನೀನ್ ತುಂಬಾ ಚೆನ್ನಾಗಿದ್ಯಾ ಹಾಗೆ ಹೀಗೆ ಅಂತ ಎಲ್ಲ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಗೌರಿ ತುಂಬಾ ಖುಷಿಯಾಗಿ ಹೇಳ್ತಾಳೆ, ನಾನು ನಮ್ಮ ಮನೇಲಿ ತುಂಬಾನೇ ಚೆನ್ನಾಗಿದ್ದೀನಿ, ತುಂಬಾನೇ ಖುಷಿಯಾಗಿದ್ದೀನಿ, ನನ್ನ ಬಗ್ಗೆ ನೀವೆಲ್ಲ ಏನು ಯೋಚನೆ ಮಾಡ್ಬೇಡಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಸೊ ಅದಾದ್ಮೇಲೆ ಅವರಪ್ಪಗೆ ಒಂದಷ್ಟು ದುಡ್ಡನ್ನ ಕೊಡೋದಕ್ಕೆ ಹೋಗ್ತಾಳೆ. ಆಗ ಅವರಪ್ಪ ಅದನ್ನ ಇಸ್ಕೊಳ್ಳೋದಕ್ಕೆ ನಿರಾಕರಿಸ್ತಾರೆ. ಆಗ ಗೌರಿ ಇದ್ಬಿಟ್ಟು ಇದು ನಾನು ನನ್ನ ಕಷ್ಟದಿಂದ, ನನ್ನ ಪರಿಶ್ರಮದಿಂದ ದುಡ್ದಿರೋದು, ನನ್ನ ಕಂಪನಿಯಲ್ಲೇ ನಾನು ಡಿಸೈನ್ ಮಾಡಿ ಕೊಟ್ಟಿದ್ದಕ್ಕೆ ನನಗೆ ಬಂದಿರೋ ಅಂತಹ ದುಡ್ಡು ಅಂತ ಹೇಳ್ಬಿಟ್ಟು ಅವ್ರಪ್ಪನ ಕೈಯಲ್ಲಿ ಇಡಾಕೊಂಡಾಗ ಅವ್ರಪ್ಪನ ಕೈಯಲ್ಲಿ ಅವ್ರ ಅಮ್ಮನ ಒಲೆ ನೋಡ್ಬಿಟ್ಟು ತುಂಬಾನೇ ಬೇಜಾರು ಮಾಡ್ಕೊಡ್ತಾಳೆ. ಸೊ ನಮ್ಮ ಮನೆ ಪರಿಸ್ಥಿತಿ ಈ ತರ ಆಗೋಗ್ಬಿಟ್ಟಿದೆಯಲ್ಲ ಅಂತ ಹೇಳ್ಬಿಟ್ಟು ತುಂಬಾನೇ ಬೇಜಾರು ಮಾಡ್ಕೊಂಡು ಅದಾದ್ಮೇಲೆ ಇನ್ ಮುಂದೆ ನಾನು ಈ ಮನೆಯಲ್ಲಿ ಹೆಣ್ಮಗಳಾಗಿ ಹುಟ್ಟಿರ್ಬೋದು, ಇನ್ ಮುಂದೆ ಗಂಡು ಮಗ ತರ ನಾನು ಆ ಮನೆಯಲ್ಲಿ ಇದ್ಬಿಟ್ಟು ಈ ಮನೆತನನ ಉಳಿಸ್ತೀನಿ, ಮನೆ ನಡೆಸ್ತೀನಿ ನಾನು, ನೀವ್ ಆ ತರ ಎಲ್ಲ ಯೋಚನೆ ಮಾಡ್ಬಿಡಿ ಅಂತ ಹೇಳ್ಬಿಟ್ಟು ಭರವಸೆ ಕೊಡ್ತಾಳೆ. ಸೊ ಅದನ್ನ ಕೇಳ್ಬಿಟ್ಟು ಕಾಂತಲಕ್ಷ್ಮಿಗೆ ಅಳು ಬರುತ್ತೆ. ಗೌರಿ ಕೈ ಹಿಡ್ಕೊಂಡು ಹಾಡಿತಾಳೆ. ಸೊ ಅದಾದ್ಮೇಲೆ ಗೌರಿ ಓಲೆನ ಇಸ್ಕೊಂಡ್ಬಿಟ್ಟು ಅವ್ರ ಅಮ್ಮನ್ಗೆ ಹಾಕ್ತಾಳೆ, ಈ ತರ ಪರಿಸ್ಥಿತಿ ಇನ್ ಮುಂದೆ ಯಾವತ್ತೂ ಬರ್ದೇ ಇರೋ ತರ ನಾನು ನಿಮ್ಮನ್ನ ನೋಡ್ಕೋತೀನಿ, ನಾನು ಅಲ್ಲಿದ್ರು ಕೂಡ ನಾನು ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡಿ ನಿಮ್ಮನ್ನೆಲ್ಲಾನು ಚೆನ್ನಾಗಿ ನೋಡ್ಕೋತೀನಿ. ಸೊ ಅಂತ ಹೇಳ್ಬಿಟ್ಟು
ಹೇಳ್ತಾಳೆ. ಅದನ್ನೆಲ್ಲ ಕೇಳ್ಬಿಟ್ಟು ಕಾಂತಲಕ್ಷ್ಮಿಗೆ ತುಂಬಾನೇ ಅಳು ಬಂದ್ಬಿಡುತ್ತೆ. ಸೊ ಅದಾದ್ಮೇಲೆ ನೀನು ಮಗಳಲ್ಲ ಮಗ ತರ ಅಂತ ಹೇಳ್ಬಿಟ್ಟು ಅವಳಿಗೆ ಇದು ಮಾಡ್ತಾಳೆ. ಮುಂದಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಯಾವ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬಿಡಿ. ಥ್ಯಾಂಕ್ ಯು ಆಲ್. ಸಿ ಇನ್ ದ ನೆಕ್ಸ್ಟ್ ಎಪಿಸೋಡ್.